ಅದನ್ನು ಈ ಪತ್ರಿಕೆಯವರು ಅವ್ರು ಹೇಳಿದ ಅರ್ಜೆಂಟ್ ಹೊಸಪೇಟೆಯಲ್ಲಿ ಹಾಸ್ಟೆಲ್ ನಿರ್ಮಾಣ ಮಾಡಿದ್ದಾರೆ, ಇದರಲ್ಲಿ ಅಕ್ರಮವಾಗಿದೆ ನೀವು ಬರೀ. ಅಯ್ಯಮ್ಮ ಆಚಾರ ಆಯ್ತಲ್ಲಪ್ಪ. ಅವ್ರು ಯಾರು ಹೇಳ್ತಾರೆ, ಇವ್ರಿಗೆ ಇನ್ನೂ ಮುಂದೆ ಗೊತ್ತಿರಲ್ಲ, ಅವ್ರು ಹೇಳಿದ್ದೆಲ್ಲ ಇವ್ರು ಬರೆಯೋ. ಅಲ್ಲ ಸ್ವಾಮಿ, 78ನೇ ಇಸ್ವಿಯಲ್ಲಿ ನಾನು ಬಹುಶಃ 10 ವರ್ಷದ ಹುಡುಗ, ಅವಾಗ ಕನ್ನಡದಲ್ಲಿ ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಅವಾಗ ತಪ್ಪಟ್ಟಿದ್ದೇನೆ ನಾನು. ಇದನ್ನ ನೀವು ಯಾರೇ ಬಂದು ಹೇಳಿದ ತಕ್ಷಣ ನಾನು ಯಾರು ಕೂಡ ವ್ಯಕ್ತಿಗತವಾಗಿ ಯಾರ ಮೇಲೆ ಆಪಾದನೆ ಮಾಡ್ತಾ ಇಲ್ಲ. ಕೆಲವು ಈ ಫೇಸ್ಬುಕ್ಗಳಲ್ಲಿ ಆ ಒಂದು ವ್ಯಾಟ್ಸಪ್ಗಳಲ್ಲಿ ನೋಡಿದೆ ನಾನು, ಯಾರೋ ಪಾಣಿ ತೋರಿಸ್ಬಿಟ್ಟು ನೋಡಿ ಸರ್ವೆ ನಂಬರ್ 28 ಇದು ಒಬ್ಬಟ್ಟಿಗೆರೆ ಅಂತ. ಏನ್ ಮನೆ ಕಾಯೋಗ ಸರ್ಕಾರ ಅನುದಾನ ಕೊಡಬೇಕಾದ್ರೆ ಕೆರೆಯಲ್ಲಿ ನಿರ್ಮಾಣ ಮಾಡಕ್ಕೆ ಅನುಮತಿ ಕೊಡ್ತಾರ? ಮೈನಾರಿಟಿ ಆಸ್ಟ್, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್, ಪುರಸಭೆ ಭವನ, ಇವತ್ತು ಕನ್ನಡ ಭವನ, ಇದರೊಟ್ಟಿಗೆ ಈ ಒಂದು ಹಿಂದೆ ನಿರ್ಮಾಣ ಮಾಡತಕ್ಕಂಥ ಹಾಸ್ಟೆಲ್, ಹಾರ್ಟಿಕಲ್ಚರ್ ಆಫೀಸು, ಇವೆಲ್ಲವೂ ಕೂಡ ಆ ಒಬ್ಬಟ್ಟಿಗೆ ಅಂತಕ್ಕಂಥದ್ದು ಸ್ಥಳದ ನಾಮಾಂಕಿತ. ಸಾಮಾನ್ಯ ಹೇಳ್ತಾರೆ, ನಾನೇನು ಹೇಳ್ತಾರೆ, ಕುಪ್ರಲ್ಲಿ ನಾರಾಯಣ ಸ್ವಾಮಿ ಅಂತಾರೆ, ಹೌದಲ್ಲ? ಆದ್ರೆ ಈ ಕುಪ್ಪನಲ್ಲಿ ಇದ್ದೀನ ಹೆಸರು, ಕುಪ್ಪನಲ್ಲಿ ಇರ್ತಕ್ಕಂಥ ಹೆಸರು, ಹಾಗೇನೆ ಈ ಸ್ಥಳದ ಹೆಸರು ಒಬ್ಬಟ್ಟಿಗೆರೆ. ಯಾವುದೋ ಪಾಣಿಯಲ್ಲಿ ಬರ್ಕೊಂಡು ಮಾತ್ರಕ್ಕೆ ಅದು ನಿಜವಾಗ್ಲೂ ಕೂಡ ಕೆರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಇದನ್ನ ಯಾಕೆ ತಮ್ಮ ಮಾಹಿತಿಗಾಗಿ ಹೇಳಿದೆ ಅಷ್ಟೇ. ಇವತ್ತು ಇಂಥ ಸ್ಥಳಗಳಲ್ಲಿ ಇವತ್ತು ನಾವು ಹಾಸ್ಟೆಲ್ ಕಟ್ತಾ ಇದ್ದೇವೆ. ನಾನಿವತ್ತು ನಿಮ್ಮ ಮುಖೇನ ಹಿಂದೆ ಈ ಒಂದು ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ 2 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ್ದೆ. ಒಂದು ಹಂತಕ್ಕೆ ಬಂದಿತ್ತು, ಯಾಕೋ ಸಮಾಧಾನ ಆಗಲಿಲ್ಲ. ಇನ್ನು ಕೂಡ ವಾಚನಾಲಯ ಬೇಕು, ಬರ್ತಕ್ಕಂಥ ಉಳ್ಕೊಳ್ಳಿಕ್ಕೆ ಒಂದು ವೇಳೆ ಯಾರಾದರೂ ಕೂಡ ಬಂಗಾರ ಬೆಟ್ಟು ತಗೊಂಡು ಬಂದು ಸಮಯ ಆಗೋದ್ರೆ ಅವರಿಗೆ ಲಾಡ್ಜ್ ಉಳ್ಕೊಳ್ಳಿಕ್ಕೆ ಹಣ ಇರೋದಿಲ್ಲ, ಅಂತವ್ರು ಉಳ್ಕೊಳ್ಳಿಕ್ಕೆ ವಾಚನಾಲಯ ಬೇಕು. ಒಂದು ಅಂಬೇಡ್ಕರ್ ಅವರ ಒಂದು ಅಧ್ಯಯನ ಮಾಡತಕ್ಕಂಥ ಟ್ಯುಟೋರಿಯಲ್ ಬೇಕು ಅಂತ ಹೇಳಿ ಮತ್ತೆ ಬಹಳ ಹಾಟೆಕ್ ಬಿತ್ತು. ನಮ್ಮ ತಾಲೂಕಿನವರೇ ಆಗಿರ್ತಕ್ಕಂಥ, ನನ್ನ ಪ್ರೀತಿಯ ಸಹೋದರರಾಗಿರ್ತಕ್ಕಂಥ, ಈ ಇಲಾಖೆಯ ಆಯುಕ್ತರಾಗಿರ್ತಕ್ಕಂಥ ರಾಕೇಶ್ ಕುಮಾರ್ ಅವರ ಮನವೊಲಿಸಿ, ಮಹದೇವಪ್ಪನ ಮನವೊಲಿಸಿ ವಿಶೇಷ ಪ್ರಕರಣ ಅಂತೇಳಿ ಅಂಬೇಡ್ಕರ್ ಭವನಕ್ಕೆ ಇನ್ನೂ ಹೆಚ್ಚಿಗೆ 3 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ್ದೇನೆ. ಇದು ನಮ್ಮ ಜವಾಬ್ದಾರಿ, ಇದು ನಮ್ಮ ಬದ್ಧತೆ. ಬರೀ ಬಾಯಿ ಮಾತನಾಡೋದಲ್ಲ. ಇವತ್ತು ನೋಡಿ ನಡೀತಾ ಇದೆ. ಇವತ್ತು ಹೊಸದಾಗಿ ಬಂದು ಅದನ್ನು ಮಾರ್ಕಿಂಗ್ ಕೊಟ್ಟಿದ್ದೇನೆ. ಇವತ್ತು ನಾನು ವಾಚನಾಲಯ, ಅಂಬೇಡ್ಕರ್ ಒಂದು ಬರ್ತಕ್ಕಂಥ ಜನ ಉಳ್ಕೊಳಿಸ್ತಾ ಇದು ಒಂದು ಒಳ್ಳೆ ಕಿಚನ್, ಯಾವ್ದಾದ್ರು ಫಂಕ್ಷನ್ ಆಯ್ತು, ಬಡವರು ಮದುವೆ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಕಿಚನ್ ಮಾಡ್ತಕ್ಕಂಥದ್ದು, ಅಲ್ಲಿ ಎಲ್ಲ ಶೌಚಾಲಯ ವ್ಯವಸ್ಥೆ, ಆಧುನಿಕವಾಗಿ ಎಲ್ಲ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿ ಇನ್ನು 6 ತಿಂಗಳ ಒಳಗಾಗಿ ಈ ಜನರಿಗೆ ಸಮರ್ಪಣೆಯನ್ನ ಮಾಡ್ತೇನೆ. ಇದು ನಮ್ಮ ಕರ್ತವ್ಯ, ಇದು ನಮ್ಮ ಜವಾಬ್ದಾರಿ. ಯಾಕೆ ಇಷ್ಟೆಲ್ಲ ಮಾಡ್ತೇವೆ? ನಮಗೋಸ್ಕರ ಅಲ್ಲ. ಕೆಲವು ಏನಾಗುತ್ತೆ, ಸಾಮಾನ್ಯವಾಗಿ ಹಾಡ್ಬೇಕು, ಯಾರನ್ನ ಹೇಳಕ್ ಹೋಗಿ ಹಿಂಗೆಲ್ಲ ಮಾಡ್ತಾರೆ, ದಲಪ್ ಮಾಡ್ತಾ ಏನೋ ಕಮಿಷನ್ ಹೊಡೆಯಲ್ಲ. ಏನ್ ಹೇಳಿ ಜನ, ಅವ್ರು ಕೊಡುವ ಕಮಿಷನ್ ಏನಾದ್ರು ತಗೊಂಡ್ರೆ ಏನು ಆದ್ರೆ ಪೆಟ್ರೋಲ್ ಸಾಲೋದಿಲ್ಲ. ನಾನು ಅವ್ರು ಯಾರ ಹತ್ರ ಕೂಡ ಹೆಂಡತಿ ಮಕ್ಕಳು ಸಾಕೊಳ್ಳೋದಕ್ಕೆ ಕಾಂಟ್ರಾಕ್ಟರ್ಸ್ ಹತ್ರ ಕಮಿಷನ್ ಕೇಳೋಕೆ ಗಿರಾಕಿ ಅಲ್ಲ. ಹಾಗಾಗಿ ಇವತ್ತು ಯಾಕೆ ಎಲ್ಲ ಬಿಲ್ಡಿಂಗ್ ಕ್ವಾಲಿಟಿ ಬರ್ತಾ ಇದ್ದಾವೆ. ಒಳಗಡೆ ನೋಡಿ ಎಷ್ಟು ಚೆನ್ನಾಗಿದೆ. ಇವತ್ತು ಹಾಸ್ಟೆಲ್ಗೆ ಇರ್ತಾ ಇತ್ತ, ಹಾಸ್ಟೆಲ್ ರೂಪಾಯಿಗೆ ಇರ್ತಾ ಇತ್ತ. ಇವತ್ತೇನು ಪ್ರೈವೇಟ್ ಬಿಲ್ಡಿಂಗ್ ಇದೆ ಹಂಗಿದೆ. ಇದನ್ನ ಕಾಂಟ್ರಾಕ್ಟ್ ಮಾಡತಕ್ಕಂಥ ಗುತ್ತಿಗೆದಾರರಾಗಿರ್ತಕ್ಕಂಥ ಸನ್ಮಾನ್ಯ ವೆಂಕಟರಾಮ ರೆಡ್ಡಿ ಅವರ
ಬರ್ತೀನಿ ವೆಂಕಟರಾಮರೆಡ್ಡಿ ಅವರು ಕೂಡ ಇವತ್ತು ಬಹಳ ಚೆನ್ನಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಯಾವುದಾದ್ರೂ ಕೂಡ ಸರ್ಕಾರಿ ಆಸ್ತಿಯಲ್ಲಿ ಲಿಫ್ಟ್ ಇದೆ ಅಂದ್ರೆ ಅದು ಬಂಗಾರ ಪಡೆ ಆಗ್ತದೆ. ಮಕ್ಕಳ ಶಕ್ತಿ ಇಲ್ಲ ಅಂತಲ್ಲ, ಮಕ್ಕಳ ಸಮಯ ಅರ್ಥ ಆಗಬಾರ್ದು ಅಲ್ಲ ಮಕ್ಕಳ. ಜೊತೆಗೆ ಇವತ್ತೇನು ಪಕ್ಕದಲ್ಲಿ ಕಾಲೇಜ್ ಹಾಸ್ಟೆಲ್ ಇದೆ, ಅದನ್ನ ಹೊಸದಾಗಿ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ. ಶಿವಕುಮಾರಿ ಅವರೇ, ಒಂದು ಫ್ಲೋರ್ ಅನ್ನ ಕಾಲೇಜ್ ಬಗ್ಗೆ ಬಿಟ್ಕೊಟ್ಟು ಆ ಮಕ್ಕಳನ್ನು ಕೂಡ ನಾಳೆಯಿಂದಲೇ ಹೊಸ ಹಾಸ್ಟೆಲ್ಗೆ ಶಿಫ್ಟ್ ಮಾಡಬೇಕು. ಮಕ್ಕಳು ಹಳಬರು ಇಲ್ಲೇ ಇರ್ತಾರೆ, ಇವ್ರು ಇರ್ತಾರೆ, ಇವ್ರು ಒಂದು ಫ್ಲೋರು, ಕಾಲೇಜ್ ಮಕ್ಕಳು ಒಂದು ಫ್ಲೋರು ಆಗ್ಬೋದಲ್ಲ ಮಕ್ಕಳ? ಏನ್ ಖುಷಿ ಇಲ್ಲ. ಯಾರಿಗೋ ಬಿಟ್ಬಿಡಿ ಯಾರಿಗೋ ಹೇಳ್ತಾರೆ ಅಂತ ಖಂಡಿತ ಯಾರಿಗೋ ಹೇಳ್ತಾ ಇಲ್ಲ. ನೀವೇನು ಹಳೆ ಬಿಲ್ಡಿಂಗ್ ಇದ್ದೀರಿ ಈಗ ಮಕ್ಕಳು, ನಿಮ್ಮನ್ನು ಕೂಡ ಇಲ್ಲಿಗೆ ಸ್ಥಳಾಂತರ ಮಾಡ್ತೇನೆ. ನೀವು ಈ ವಾರದಲ್ಲಿ ಹೊಸ ಬಿಲ್ಡಿಂಗ್ ಅಲ್ಲಿ ಹೊಸ ಡೈನಿಂಗ್ ಹಾಲು, ಹೊಸ ಅಡಿಗೆ ಮನೆ, ಅಡಿಗೆಯವರು ಮಾತ್ರ ಹಳಬ್ರೆ, ಅವರು ಹೊಸರು ಮಾಡಕ್ಕಾಗಲ್ಲ. ನಿಮ್ಮ ಆಫೀಸರ್ ಕೂಡ ಹಳಬ್ರೆ, ಅವ್ರು ಹೊಸರು ಮಾಡಕ್ಕಾಗಲ್ಲ. ನಿಮಗೆ ಫಿಲ್ಟರ್ ವಾಟರ್, ಇವತ್ತು ಹಾರೋ ವಾಟರ್ನ ಕೊಟ್ಟಕ್ಕಂಥದ್ದು. ಆಮೇಲೆ ಸೋಲಾರ್, ಸುಮಾರು ದೊಡ್ಡ ಸೋಲಾರ್ ಅನ್ನು ಹಾಕಿಸಿ ನಿಮಗೆಲ್ಲರೂ ಕೂಡ ಬೆಸ್ತೀರು ಕೊಡಬೇಕಂತ ಕೆಲಸ ಮಾಡ್ತಾ ಇದ್ದೀನಿ. ಇದರೊಟ್ಟಿಗೆ ರವಿಯವರೇ, ನಾನು ಇದೆಷ್ಟಾவது ಹಣ ಪ್ರಾವಿಷನ್ ಮಾಡ್ತೀನಿ. ಒಂದು ಹೀಟ್ ಪಂಪ್, ನ್ಯೂಟ್ರಿಯಸ್ ಟೆಕ್ನಾಲಜಿ, ಅದೇನಾಗುತ್ತೆ, ಹೀಟ್ ಪಂಪ್ ಹಾಕಿದಾಗ ಮಕ್ಕಳ ನಿಮಗೆ ದಿನದ 24 ಗಂಟೆ ಕೂಡ ಬಿಸಿನೀರು ಬರ್ತದೆ. ಬಿಸಿನೀರು ಬೇಕೇ ಬೇಡವಾ? ಏನೋ ಮಟ್ಟಿಗೆ ಹೇಳ್ತಾ ಇದ್ದೀವಿ, ಕೆಲವರು ಬೆಂಗಳೂರು ಬೇಡ. ಯಾರ್ಯಾರು ಸ್ನಾನ ಮಾಡಿದ್ರೆ ಅವ್ರು ಬಿಸಿನೀರು ಬೇಕು, ಯಾರ್ಯಾರು ಸ್ನಾನ ಮಾಡೋದು ಅವ್ರು ಬಿಸಿನೀರು ಬೇಡ. ಎಂದ್ರೆ ಕಾಡಲ್ಲಿ ಬೇಡ, ದಾಡಲ್ಲೇ ನಮ್ಮಪ್ಪ ನಮ್ಮಮ್ಮ ವಾರಕ್ಕೊಂದ್ಸಲ ಸ್ನಾನ ಮಾಡ್ತಾ ಇದ್ವಿ. ಅದು ಶನಿವಾರ ಬರಬೇಕು, ಅವತ್ತು ಸ್ನಾನ ಮಾಡಿ 2 ಮೂಲಿಕೆ ತಗೊಂಡು ಇರೋ ಬರೋ ದೀಪ ಫೋಟೋಗಳನ್ನ ಅನಿಸ್ಬಿಟ್ರೆ ಆಗೋಯ್ತು ಕಡೆ. ಈ ಕಾಲ ಹಾಗಿಲ್ಲ. ನಮ್ಮ ಮಕ್ಕಳೆಲ್ಲ ಕೂಡ ಚೆನ್ನಾಗಿ ಹೈಜೀನಿಕೆ ಬೆಳಿಬೇಕು, ಸಮಾಜದಲ್ಲಿ ಒಳ್ಳೆ ಹೆತ್ತರಿಕೆ ಇರಬೇಕು ಅಂತ ಹೇಳಿ ನಾನು ಆ ಹೀಟ್ ಪಂಪ್ಗೆ ಒಂದು ಏನು 15, 10, 12 ಲಕ್ಷ ಆಗ್ಬೋದು ನನ್ನ ಕೇಳಿ ಕೊಡ್ತೇನೆ. ಎಲ್ಲ ಹಾಸ್ಟೆಲ್ ಮಕ್ಕಳಿಗೆ ಹೀಟ್ ಪಂಪ್ ಹಾಕುವಂತ ಕೆಲಸವನ್ನು ಮಾಡ್ತೇವೆ. ಇನ್ನು ಮುಂದೆ ತಾವೇನು ಎಕ್ಸ್ಪೆಕ್ಟ್ ಮಾಡಬೇಕಾದ ಹೊಸ ಹಾಸ್ಟೆಲ್ಗಳಿಗೆ ಸಮಾನವಾಗಿ ಹೊಸ ಹಾಸ್ಟೆಲ್ಗೆ ಪ್ರೆಷರ್ ಪಂಪ್ ಅಂಡ್ ಹೀಟ್ ಪಂಪ್ ಅನ್ನ ಕಂಪಲ್ಸರಿ ಮಾಡಿ. ಅವಾಗ ಏನಾಗುತ್ತೆ, ಪ್ರೆಷರ್ ಪಂಪ್ ಮಾಡಿದ್ರೆ ಬಾತ್ರೂಮ್ಸ್ ಅಲ್ಲಿ ನೀರು ಪ್ರೆಷರ್ ಬರೋದ್ರಿಂದ ಆ ಮಕ್ಕಳಿಗೆ ಅನುಕೂಲ ಆಗ್ತದೆ. ಹೀಟ್ ಪಂಪ್ ಇರೋದ್ರಿಂದ ದಿನದ 24 ಗಂಟೆ ಕೂಡ ನೀರು ಬಳಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. PWD ನಿರ್ಮಿತಿಗೆ ಹೇಳ್ತೀನಿ, PWD ಅವರಿಗೆ ಹೇಳ್ತೀನಿ, ದಯಮಾಡಿ ಬೇರೆ ತನಕ ಬೇಡ, ನಂತರ ಎಕ್ಸ್ಪೆಕ್ಟ್ ಮಾಡಬೇಕಾದಾಗ ಪ್ರೆಷರ್ ಪಂಪ್ ಅನ್ನ ಹೀಟ್ ಪಂಪ್ ಅನ್ನ ಹಾಸ್ಟೆಲ್ ಕಂಪಲ್ಸರಿ ಮಾಡಿ ಎಕ್ಸ್ಪೆಕ್ಟ್ ಎಲ್ಲ ಮಾತನ್ನು ಹೇಳ್ತಾರೆ. ಇವತ್ತು ಇಷ್ಟೊಂದು ಸಂವಿಧಾನ ದಿನದಂದು ನಾನು ಮೇಡಮ್ ಅವರಿಗೆ ರವಿಗೆ ಹೇಳಿದೆ, ನಾಳೆ ಮಾಡಲೇಬೇಕು ಅಂತ. ಹಣ ಸಮಯ ಇಲ್ಲಲ್ಲ ಅಂತ. ನೋಡಪ್ಪ, ಕಾರ್ಯಕ್ರಮ ದೊಡ್ಡದಾಗಿರ್ಬೇಕು ಅಂತೇನಿಲ್ಲ, ಮನುಷ್ಯನಿಗೆ ಮನಸ್ಸು ದೊಡ್ಡದಾಗಿರ್ಬೇಕು. ಪೆಟ್ರೋಲ್ 102 ಬಿಡ್ತಾರೆ, ಬಡಿಸುವ ನಂಬರ್ ಆದ್ರೆ ಎಲ್ಲಿದ್ರು ಬಡಿಸ್ತಾರೆ ಅಲ್ವಾ? ಏನ್ ರೆಡ್ಡಿ ಅವರೇ, ಕೆಲವರಿಗೆ ಏನ್ ಕರೆಕ್ಟು, ಕೆಲವರಿಗೆ ಉರ್ದೂರು ಹೇಳ್ತಾರೆ, ನಮ್ಮ ರಫೀಕ್ ಅವ್ರು ಹೇಳ್ತಾರೆ, ನವಾ ಫಕೀರ್ಕು ಮಂಗ್ನೆ ಜಲ್ದಿ ಅಂತ, ಭಿಕ್ಕ ಜಲ್ದಿ ಅಂತ. ಏನೇಳಿ, ನವಾ ಫಕೀರ್ಕು ಭಿಕ್ಕ ಜಲ್ದಿ ಅಂದ್ರೆ ಮಕ್ಕಳ ಹೊಸ ಭಿಕ್ಷಕ ಆಗ್ತಾನೆ, ಅವನು ಗೊತ್ತಿರಲ್ಲ, ಅವನು ಓಡಿ ಹೋಗ್ತಾನೆ. ಶುಭ ಮನೆ ಹೋಗೋದು, ಸೀತಾ ಮನೆ ಹೋಗೋದು, ರಾಮನ ಮನೆ ಹೋಗೋದು, ಓಡಾಡ್ತಾ ಇರ್ತಾನೆ. ಆದ್ರೆ ಅವನು ಭಿಕ್ಷಕ್ಕೆ ಕಷ್ಟ ಸಿಗೋದಿಲ್ಲ, ಗೊತ್ತಾಗಲ್ಲ ಅವನಿಗೆ.
ನಾನೇನ್ ಗೊತ್ತಾ, ಪುರಾಣ ಫಕೀರ್ ನಾನು. ಅಂದ್ರೆ ಹಳೆ ಭಿಕ್ಷುಕ. ನನಗೆ ಗೊತ್ತು ಯಾರ ಮನೆ ಬಿರಿಯಾನಿ ಮಾಡಿರ್ತಾರೆ, ಯಾವ ಅನ್ನ ಸಾರು ಮಾಡಿರ್ತಾರೆ. ಸಲ ಹೋಗ್ತೀನಿ, ಸೋತ ಮನೆ ತಗೊಂಡ್ಬಿಟ್ಟು ಅಲ್ಲ ಸಾಕ ಬಾಕ್ಸ್ ತಿರುಗಿಸ್ಬಿಡ್ತೀನಿ ಅಲ್ವಾ. ಹಾಗೆ ನಾನು ಪುರಾಣ ಫಕೀರ್. ಹಂಗಾಗಿ ನವಾಬ್ ಫಕೀರ್ಗಳ ಮಾತಿಗೆ ಬೆಲೆ ಕೊಡೋ ಅಗತ್ಯ ಇಲ್ಲ. ಇದೆಯಾ? ಅವೇನು ಗೊತ್ತಾ, ನಾ ಘಾಟ್ಕ ನಾ ಗರ್ಕ. ಏನ್ ಮಕ್ಳ? ನಾ ಘಾಟ್ಕ ನಾ ಗರ್ಕ. ಅದಂದ್ರೆ ಹೇಳಿ, ಗೊತ್ತಾಗಿಲ್ಲ. ಏನ್ ಮಾಡ್ತೀರಿ ಮಕ್ಕಳ? ನಿಮ್ಮ ಅಜ್ಜ ಇರ್ತಾನೆ ಅನ್ಕೊಳ್ಳಿ, ನಿಮ್ಮ ಅಜ್ಜ ಮನೇಲಿ ಕೆಮ್ತಾ ಇರ್ತಾನೆ, ಹಾ ಹಾ ಕೆಮ್ತಾ ಇರ್ತಾನೆ. ನೀನು ಅಲ್ಲಿ ಹೋಗ್ತೀಯ, ನಿಮ್ಮ ಅಪ್ಪ ಅಂದಿರ್ತಾರೆ, ಅಯ್ಯೋ ಈ ಮುಗ್ದು ಸಾವು ಬರ್ಲಿಲ್ವಲ್ಲಪ್ಪ, ಇದ ಮಶಾಣಕ್ಕೆ ಹೆಣನೂ ಅಲ್ಲ, ಮನೆಗೆ ಮನುಷ್ಯನೂ ಅಲ್ಲ. ಅರ್ಥ ಆಯ್ತಾ? ಅರ್ಥ ಆಗಿಲ್ಲ. ಯಾವ ಮನುಷ್ಯ ಜನಕ್ಕೆ ಭಾರವಾಗ್ತಾನೆ, ನಿರುಪಯೋಗ ಆಗ್ತಾನೆ, ಅವನ ಜನ ಅಂತಕ್ಕಂಥದ್ದು ಗೊತ್ತಾ? ಅಯ್ಯೋ ಇವನು ಸತ್ತಾದ್ರೂ ಹೋಗಿಲ್ವಲ್ಲಪ್ಪ. ಅದಕ್ಕೆ ನಾ ಘಾಟ್ಕ, ಮಶಾಣಕ್ಕೆ ಹೆಣ ಅಲ್ಲ, ನಾ ಗರ್ಕ. ಮನೆಗೆ ಮನುಷ್ಯ ಹಿಂಗಿರ್ಬೇಕು. ಮನೆಗೆ ಮನುಷ್ಯ ಅಂತಾರೆ ಆರೋಗ್ಯವಾಗಿ ಕೆಲಸ ಮಾಡ್ತಾರೆ ಅಂತ ನಾವು ಎಲ್ಲ ಗೌರವ ಕೊಡ್ತೀವಿ ಅಲ್ವಾ? ಹಾಗಾಗ್ಬಾರ್ದು. ನಾವು ಸಮಾಜಕ್ಕೆ ಹೊಣೆ ಆಗ್ಬಾರ್ದು. ನೀವೆಲ್ಲ ಕೂಡ ಏನು ಹಾಸ್ಟೆಲ್ ಓದ್ತಾ ಇದ್ದೀರ ಮಕ್ಕಳು, ಮುಂದೊಂದು ದಿವಸ ಅಂಬೇಡ್ಕರ್ ಆಗ್ಬೇಕು, ಮಹಾತ್ಮ ಗಾಂಧಿ ಆಗ್ಬೇಕು, ಜವಾಹರ್ಲಾಲ್ ನೆಹರು ಆಗ್ಬೇಕು. ಕನಿಷ್ಠ ಪಕ್ಷ ನಿಮ್ ತಂದೆ ತಾಯಿಗೆ ಒಳ್ಳೆ ಮಕ್ಕಳಾದ್ರೂ ಆಗ್ಬೇಕು. ಆಗ್ತಾರಲ್ಲ? ಆದ್ದರಿಂದ ಇವತ್ತು ಆ ಹಾಸ್ಟೆಲ್ನ ಸದ್ಯಕ್ಕೆ ಲಾಕ್ ಮಾಡಿ ಹಾಗೆ ಇಟ್ಟಿರಿ. ಮುಂದೆ ಅದನ್ನ ಸ್ವಲ್ಪ ರಿನಿವೇಶನ್ ಮಾಡಿ ಎಮರ್ಜೆನ್ಸಿ ಇಟ್ಕೊಂಡಿರೋಣ. ನಂತರ ಈ ಗ್ರ್ಯಾಂಟ್ ಬಂದಾಗ ಅದನ್ನು ಡೆಮಾಲಿಷ್ ಮಾಡಿ ಹೊಸ ಬಿಲ್ಡಿಂಗ್ ಮಾಡಿಬಿಟ್ರೆ ಈ ಏರಿಯಾ ಪೂರ್ತಿ ಹೊಸ ಬಿಲ್ಡಿಂಗ್ಗಳೇ.